ಇಲ್ಲಿ ಸೇರಿರೋ ಎಲ್ಲ ಸಮಸ್ತ ಕನ್ನಡಾಭಿಮಾನಿಗಳಿಗೆ ಮತ್ತು ಪತ್ರಕರ್ತರಿಗೆ, ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ದಸರಾ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ದಿನ ನಮ್ಮ ಚಿತ್ರ ಶ್ರೀಮತಿ ಸಿಂಧೂರ ಅಂತೇಳಿ R&R ಎಂಟರ್ಪ್ರೈಸಸ್ ಮೂಲಕ ನಾವು ಪ್ರಾರಂಭ ಮಾಡ್ತಾರೋ ಈ ಚಿತ್ರದ ಮುಹೂರ್ತದ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಈ ದಿನ ನಮ್ಮ ನಿರ್ಮಾಪಕರಾದ DN ನಾಗಿರೆಡ್ಡಿ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಶ್ರೀಮತಿ ಸಿಂಧೂರ ಅಂಥೇಳಿ ಈ ಚಿತ್ರದ ಹೆಸರು. ನಮ್ಮ ನಾಯಕ ನಟರಾದಂಥ ವಿಜಯ ರಾಘವೇಂದ್ರ ಅವರು ಈ ಚಿತ್ರವನ್ನು ಲೀಡ್ ಮಾಡ್ತಿದ್ದಾರೆ. ಪ್ರಿಯಾ ಹೆಗಡೆ ಅವರು ನಾಯಕಿಯಾಗಿ ಈ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ. ಮತ್ತು ನಮ್ಮ ಸಂಗೀತ ನಿರ್ದೇಶಕರು ಲೆಜೆಂಡ್ರಿ ರಾಜೇಶ್ ರಾಮನಾಥ್ ಅವರು ನಮ್ಮ ಚಿತ್ರದ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಹಾಗೆ ನಮ್ಮ 5 ಸ್ಟಾರ್ ಗಣೇಶ್ ಅವರು ನಮ್ಮ ಚಿತ್ರದಲ್ಲಿ ಇದ್ದಾರೆ. ಮತ್ತು ದಾಸಣ್ಣ PK ದಾಸ್ ಅವರು, ಇದು ಅವರ 126ನೇ ಚಿತ್ರ. ನಮ್ಮ ಜೊತೆ ಅವರು ಅಂತ ದೊಡ್ಡ ಕ್ಯಾಮ್ರಾಮನ್ ನಮ್ಮ ಜೊತೆಯಲ್ಲಿ ಇವತ್ತು ಸೇರಿಕೊಂಡಿದ್ದಾರೆ. ಹಾಗೆ ಗಂಗಾಧರ್ ಅವರು ನಮ್ಮ ಈ ಚಿತ್ರದಲ್ಲಿ ಕಾರ್ಯಕಾರಿ ನಿರ್ಮಾಪಕರಾಗಿ ಈ ಚಿತ್ರವನ್ನು ಮುನ್ನಡೆಸ್ತಾ ಇದ್ದಾರೆ. ಮತ್ತು ಗಣೇಶ್ ಅವರು ಕೂಡ ಈ ಚಿತ್ರದಲ್ಲಿ ಒಂದು ಒಳ್ಳೆ ಉತ್ತಮವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಚಿತ್ರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಚಿತ್ರ. ಈ ಚಿತ್ರದಲ್ಲಿ ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಮತ್ತು ಎಮೋಷನ್ಸ್ ಇದೆ, ದೇವರಿದೆ, ಆಂಜನೇಯ ಸ್ವಾಮಿ ನಮ್ಮ ಈ ಚಿತ್ರದಲ್ಲಿ ಒಂದು ಮುಖ್ಯವಾದ ಭಾಗವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಈ ಚಿತ್ರ ಒಂದು ನಿಮ್ಮನ್ನು ರಂಜಿಸೋ ರೀತಿಯಲ್ಲಿ ಕತೆ ಮೂಡಿ ಬಂದಿದೆ. ಈ ಚಿತ್ರ ಇದೇ ತಿಂಗಳ 23ನೇ ತಾರೀಕಿನಿಂದ ಮೂಡಿಗೆರೆ, ಸಕಲೇಶ್ಪುರ, ಚಿಕ್ಕಮಗಳೂರು ಸುತ್ತಮುತ್ತ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ. ಧನ್ಯವಾದಗಳು. ದಸರಾ ಹಬ್ಬದ ಶುಭಾಶಯಗಳು. ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ನನಗಷ್ಟು ಮಾತಾಡೋದು ಅನುಭವ ಇಲ್ಲ, ಆದ್ರೂ ಮಾತಾಡಬೇಕಾಗುತ್ತೆ. ಮೊದಲನೇದಾಗಿ 20 ವರ್ಷದ ಕೆಳಗಡೆ ನಾನೊಂದು ಮೂವಿ ಮಾಡಿದ್ದೆ, ಗ್ರೀನ್ ಸಿಗ್ನಲ್ ಅಂತ. ಮತ್ತೆ ನಮ್ಮ ಕೈಯಲ್ಲಿ ಮೂವಿ ಮಾಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ. ಆದರೆ ಈ ಸಲ ಒಂದು ಮನಸ್ಸು ಮಾಡಿ ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿ ನಮ್ಮ ಗಂಗು ಅವ್ರಿಗೆ ಮಾತಾಡಿದೆ, ಈ ಥರ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ. ಸರ್ ಆಯ್ತು ಸರ್, ಯೋಚನೆ ಮಾಡೋಣ ಅಂತ 2 ವರ್ಷದಿಂದ ವೆಯ್ಟ್ ಮಾಡಿ ಲಾಸ್ಟ್ ಜನವರಿಯಲ್ಲಿ ಇದಕ್ಕೆ ಮುಹೂರ್ತ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ನಮ್ಮ ವರ್ಕೆಲ್ಲ ಮಾಡಿಕೊಂಡು ಇವಾಗ ಫೈನಲ್ ಆಗಿ ನಾವು ಸಬ್ಜೆಕ್ಟ್ ರೆಡಿ ಆದಾಗ ಹೀರೋ ಯಾರು ಬೇಕಂದಾಗ ಎಲ್ಲ ಯೋಚನೆ ಮಾಡಿದ್ರು. ಯಾರು ಅವರು ಇವರು ಅಂತ ಸುಮಾರು ಜನ ನಾವು ಹೀರೋನ ಸೆಲೆಕ್ಷನ್ ಮಾಡಿ ಕೇಳಿದ್ವಿ. ಆದರೂ ನಮಗೆ ಮನಸ್ಸಿಗೆ ಬಂದಿದ್ದು ನಮ್ಮ ರಾಘು ಸಾಹೇಬರು. ಅವ್ರನ್ನ ನಾನು ಮೊದಲನೇ ಸಲ ಚಿನ್ನಾರ ಮುತ್ತು ನೋಡಿದಾಗ ನಮ್ಮ ಮೂವಿಯಲ್ಲಿ ಒಂದು ಮುತ್ತು ಕೊಡೋಣ, ಒಂದು ರತ್ನ ಕೊಡೋಣ, ಅವ್ರ ಕಡೆಯಿಂದ ನಮ್ಗೆ ವಜ್ರ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಮೂವಿಯನ್ನು ನಾವು ಮಾಡ್ತಾ ಇದ್ದೀವಿ. ಸಿಂಧೂರ ಅಂದರೆ ತಮಗೆಲ್ಲ ಗೊತ್ತು, ಶ್ರೀಮತಿ ಅಂದ್ರೂ ಗೊತ್ತು. ಆದರೆ ಕೊನೆಯದರಲ್ಲಿ ಕಷ್ಟ, ಸುಖ, ದುಃಖ ಎಲ್ಲನೂ ಮೀರಿ ಬಂದು ಫೈನಲ್ ಆಗಿ ಬರೋದೇ ಶ್ರೀಮತಿ ಸಿಂಧೂರದಿಂದ ಕೊನೆಗೊಳ್ತದೆ. ಇದರಿಂದ ನಾವು ಈ ಸಿನಿಮಾದಲ್ಲಿ ಮೈಥಾಲಜಿ ಮಿಕ್ಸ್ ಇದೆ, ಒಳ್ಳೆ ಸಂಸಾರ ಮಿಕ್ಸ್ ಇದೆ, ಒಳ್ಳೆ ಕಂಟೆಂಟ್ ಇದೆ. ಆ ಕಂಟೆಂಟಿಂದ ಎಲ್ಲರೂ ಈ ಸಿನಿಮಾವನ್ನು ನೋಡಿ ಖುಷಿ ಪಡ್ತಾರೆ. ತಾವೆಲ್ಲ ಇದ್ರ ಬಗ್ಗೆ ಸ್ವಲ್ಪ ನಮಗೆ ನಿಮ್ಮ ಕಡೆಯಿಂದ ಫುಲ್ ಆಶೀರ್ವಾದ ಬರಬೇಕಂತ ಕೋರ್ತೀನಿ. ನಮಸ್ಕಾರ. ಸ್ನೇಹಿತರಿಗೂ ಕೂಡ, ನಮ್ಮ ಪತ್ರಿಕಾ ವರ್ಗದ, ಮಾಧ್ಯಮ ವರ್ಗದ ಮತ್ತು ಇದುವರೆಗೂ ನಮ್ಮನ್ನು ಗೈಡ್ ಮಾಡ್ಕೊಂಡು ಬಂದಿರುವಂಥ ಎಲ್ಲ ಸ್ನೇಹಿತರಿಗೂ, ಹಿರಿಯರಿಗೂ ವಿಜಯದಶಮಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು. ಅನಂತರಾಜು ಸರ್ ಹೇಳಿದಾಗೆ ನಮ್ಮ ಹೊಸ ಸಿನಿಮಾ ಶ್ರೀಮತಿ ಸಿಂಧೂರ ಅಂತ ನಾಗಿರೆಡ್ಡಿ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಾಗ ನನಗೆ ಒಂದೇ ಮಾತು ಹೇಳಿದ್ದವರು, ಈ ಸಿನಿಮಾ ಹಿಟ್ಟಾಗುತ್ತೆ, ನೀವು ಸುಮ್ಮನೆ ಕೆಲಸ ಮಾಡಿ ಅಂದರು. ಯಾಕಂದರೆ ನಮಗೆ ಆ ಥರ ವಿಶ್ವಾಸ ಬಹಳ ಬೇಕಾಗುತ್ತೆ. ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಹಣಕಾಸು ಇರೋದು ಸರಿ, ಅದ್ರ ಜೊತೆಗೆ ಒಳ್ಳೆ ಕಥೆ ಬೇಕಾಗುತ್ತೆ. ಆ ಕಥೆ ಮೇಲೆ ಅವ್ರಿಗೆ ಭಾಳ ನಂಬಿಕೆ, ಅನಂತರಾಜು ಸರ್ ಮೇಲೆ ಅವ್ರಿಗೆ ಭಾಳ ನಂಬಿಕೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ಥರ ಸಿನಿಮಾ ನೋಡ್ತಾ ಬರ್ತಾ ಇದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಇರುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋ ಒಂದು ಗುಣ ಏನಿದೆ, ಅದ್ರ ಜೊತೆಗೆ ಒಂದು ಸಣ್ಣ ಫ್ಯಾಂಟಸಿ ಇದೆ. ಇವಾಗ ಇತ್ತೀಚಿನ ಜನರೇಷನ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವ್ದು ಅರ್ಥ ಆಗಲ್ವೋ ಅದ್ರ ಕಡೆ ಅವ್ರಿಗೆ ಒಲವು ಜಾಸ್ತಿ ಆಗ್ತಾ ಇದೆ. ಅಂದರೆ ಇಟ್ ಕುಡ್ ಬಿ ಅದೊಂದು ಪವಾಡ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಮ್ಯಾಜಿಕ್ ಆಗಿರ್ಬೋದು, ಬೇರೆ ಯಾವುದೋ ಒಂದು ಅವ್ರ ಅರ್ಥಕ್ಕೆ
ನಿಲುಕದೇ ಇರುವಂಥ ಯಾವುದೋ ವಿಚಾರ ಆಗಿದ್ರೆ ಅವರು ಇಷ್ಟಪಡ್ತಾ ಇದ್ದಾರೆ. ಸೊ ಅಂಥ ಒಂದು ವಿಚಾರನ ಅದು ಭಕ್ತಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಚಮತ್ಕಾರ ಆಗಿರ್ಬೋದು, ಇವೆಲ್ಲವನ್ನೂ ಸೇರಿ ಒಂದು ಬಹಳ ಒಳ್ಳೆ ಕಥೆ ಮಾಡಿದ್ದಾರೆ ಅನಂತರಾಜು ಸರ್. ನನಗೆ ಅನಂತರಾಜು ಸರ್ ಜೊತೆ ಇದು ಎರಡನೇ ಅನುಭವ. ಮೊದಲನೇ ಸಲ ಮಸ್ತ್ ಮಜಾ ಮಾಡಿ ಅಂತ ಸಿನಿಮಾ ಮಾಡಿದ್ವಿ, ಬಹಳ ದೊಡ್ಡ ಯಶಸ್ಸನ್ನು ಆ ಸಿನಿಮಾ ಮುಖಾಂತರ ನನಗೆ ಅನಂತರಾಜು ಸರ್ ಕೊಟ್ಟಿದ್ರು. ಈ ಎರಡನೇ ಪ್ರಯತ್ನ ಕೂಡ ಅದಕ್ಕಿಂತ ದೊಡ್ಡ ಯಶಸ್ಸು ಆಗಲಿ ಅಂತ ನಾವೆಲ್ಲರೂ ಕೂಡ ಒಂದು ಸಿನಿಮಾ ತಂಡವಾಗಿ ಆಶಿಸ್ತಾ ಇದ್ದೀನಿ. ಮತ್ತೊಮ್ಮೆ ಥ್ಯಾಂಕ್ಸ್ ನಿಮಗೆಲ್ರಿಗೂ. ಸಿನಿಮಾ ಬಗ್ಗೆ, ಸಿನಿಮಾ ಪಾತ್ರದ ಬಗ್ಗೆ, ಕಥೆ ಬಗ್ಗೆ ಏನೇ ಹೇಳೋದಕ್ಕೂ ಇದು ಬಹಳ ಬೇಗ ಅಂತ ನನಗನ್ಸುತ್ತೆ. ಆದರೆ ಸುಮ್ಮನೆ ಒಂದು ಲೇಯರ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಊರಿನ ಒಂದು ಜವಾಬ್ದಾರಿಯುತ ಮನೆತನದ ಒಬ್ಬ ಹುಡುಗ ನಾನು, ಒಬ್ಬ ಮಗ ನಾನು. ಅಲ್ಲಿ ಅವನಿಗೆ ಸಿಗುವಂಥ ಸಂಬಂಧಗಳಾಗಲಿ, ಅವನಿಗಾಗುವಂಥ ಅವನ ಜೀವನದಲ್ಲಿ ಆಗುವಂಥ ಬದಲಾವಣೆಗಳಾಗಲಿ, ಇವೆಲ್ಲವನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿ ಅನಂತರಾಜು ಸರ್ ಒಂದು ಕಥೆಯಾಗಿ, ಒಂದು ಸ್ಕ್ರಿಪ್ಟ್ ಆಗಿ ರೆಡಿ ಮಾಡಿದ್ದಾರೆ. ಸೊ ಐ ಆಮ್ ಆಲ್ ಎಕ್ಸೈಟೆಡ್. ರಾಜೇಶ್ ಸರ್, ಗಣೇಶ್ ಸರ್, ಆಮೇಲೆ ದಾಸಣ್ಣ ಮತ್ತು ಗಣೇಶ್ ಸರ್, ಅಂದರೆ ನಾವೆಲ್ಲ ಇವ್ರ ಕೆಲಸನ ತುಂಬ ಇಷ್ಟಪಟ್ಟು ಜೊತೆ ಕೆಲಸ ಮಾಡಿ, ಆ್ಯಂಡ್ ಅಫ್ಕೋರ್ಸ್ ರಾಜೇಶ್ ರಾಮನಾಥ್ ಸರ್ ಅವರ ಸಂಗೀತಕ್ಕೆ ಐ ಹ್ಯಾವ್ ಬೀನ್ ಅ ಫ್ಯಾನ್. ನಮ್ಮ ಜನ್ರೇಷನಿಂದ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತೊಮ್ಮೆ ಈ ಒಂದು ಚಿತ್ರತಂಡ ಜೊತೆ ಕೆಲಸ ಮಾಡೋದು ನನಗೆ ಭಾಳ ಖುಷಿ ಇದೆ. ಪ್ರಿಯಾ ಹೆಗಡೆ ಅವ್ರ ಜೊತೆ ಮೊದಲನೇ ಸಲ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಅವರೇ ಹೇಳಿದ್ದು, ಮಾಲ್ಗುಡಿ ಡೇಸ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ನಂದು. ಆವಾಗ ಅದ್ರ ಜೊತೆ ಅವ್ರದ್ದೊಂದು ಸಿನಿಮಾ ರಿಲೀಸ್ ಆಗಿತ್ತಂತೆ, ಜಿಲ್ಕಾ ಅಂತ. ರೀಸೆಂಟಾಗಿ ರಿಪ್ಪನ್ ಸ್ವಾಮಿ ರಿಲೀಸ್ ಆಯಿತು. ಅದ್ರ ಜೊತೆಗೆ ಮತ್ತೆ ಅವ್ರ ಸಿನಿಮಾ ತಿಲಕ್ ಅವ್ರ ಜೊತೆ ಉಸಿರು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತಂತೆ. ಸೊ ಕಾಕತಾಳೀಯ ಕೋಇನ್ಸಿಡೆನ್ಸ್ ಅನಂತರಾಜು ಸರಿಂದ ಇವಾಗ ಇಬ್ಬರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಸೊ ಹಬ್ಬದ ದಿನ ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮೇಲೆ. ಥ್ಯಾಂಕ್ ಯು. ಇಲ್ಲಿ ಸೇರಿರೋ ಎಲ್ರಿಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತು ಬೀಯಿಂಗ್ ಅ ಫೆಸ್ಟಿವಲ್ ಡೇ, ನೀವೆಲ್ಲರೂ ನಿಮ್ಮ ಪರ್ಸ್ನಲ್ ಸ್ಪೇಸ್ನ ಬಿಟ್ಟು ಇಲ್ಲಿ ನಮಗೋಸ್ಕರ ಬಂದಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಟೈಮ್ ಸ್ಟೇಜಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ, ಬಿಕಾಸ್ ಎಲ್ಲರೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇರೋವಂಥ ಒಂದು ಟೀಮು. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ನನಗೆ ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಗಂಗಾಧರ್ ಸರ್ ಆ್ಯಂಡ್ ಅನಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸರ್ ಹೇಳಿದಾಗೆ ನಾನು ವಿಜಯ ರಾಘವೇಂದ್ರ ಸರ್ ದೊಡ್ಡ ಫ್ಯಾನ್. ಆ್ಯಂಡ್ ತುಂಬ ವರ್ಷದಿಂದ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಟ್ರೈ ಮಾಡ್ತಾ ಇದ್ದೆ ಈ ಒಂದು ಅಪಾರ್ಚುನಿಟಿ ಸಿಗಬೇಕು ಅಂತ. ಸೊ ನಾನು ಆ್ಯಕ್ಚುಲಿ ಮಾಲ್ಗುಡಿ ಡೇಸಿಗೆ ಆಡಿಷನ್ ಕೂಡ ಕೊಟ್ಟಿದ್ದೆ, ಬಟ್ ಆಗಿರಲಿಲ್ಲ. ಬಟ್ ಸೇಮ್ ಟೈಮಲ್ಲಿ ರಿಲೀಸ್ ಆದಾಗ ತುಂಬ ಹರ್ಟ್ ಆಗಿತ್ತು, ಸಪ್ರೇಟ್ ಸ್ಕ್ರೀನಲ್ಲಿ ನೋಡಬೇಕು ಮೂವಿ ಅಂತ. ಬಟ್ ಮ್ಯಾನಿಫೆಸ್ಟೇಷನ್ ಈಸ್ ಆಲ್ವೇಸ್ ಗುಡ್. ಆ್ಯಂಡ್ ನನಗೆ ಅದು ವರ್ಕ್ ಆಯಿತು. ಆ್ಯಂಡ್ ನನಗೆ ಆ್ಯಕ್ಚುಲಿ ನಾನು ಫಸ್ಟ್ ಹೋದಾಗ ಸರ್ ಹೇಳಿದ್ರು ವಿಜಯ ರಾಘವೇಂದ್ರ ಸರ್ ಹೀರೋ ಅಂತ. ಸೊ ನಾನು ಏನು ಸ್ಕ್ರಿಪ್ಟ್ ಕೂಡ ಕೇಳಿರಲಿಲ್ಲ, ನಾನು ಮಾಡಬೇಕು, ದೇವರೇ ಸೆಲೆಕ್ಟ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಲಕ್ಕಿಲಿ ಅವ್ರು ಸೆಲೆಕ್ಟ್ ಮಾಡಿ ಆದಮೇಲೆ ಸ್ಕ್ರಿಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಐ ಆಮ್ ವೆರಿ ಗ್ಲ್ಯಾಡ್. ಟೈಟಲ್ ಹೇಳಿದಾಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಅದೃಷ್ಟ. ಸೊ ಕಮರ್ಷಿಯಲ್ ಸ್ಕ್ರಿಪ್ಟಲ್ಲಿರೋ ಹೀರೋಯಿನ್ಗೆ ಹೆಂಗೆ ಇರುತ್ತೆ ರೋಲ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ತುಂಬ ರೋಲ್ ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಟೀಮ್ ಜೊತೆ ವರ್ಕ್ ಮಾಡೋದು ನನ್ನ ಬ್ಲೆಸ್ಸಿಂಗ್. ಆ್ಯಂಡ್ ಕಲಿಯೋದಕ್ಕೆ ತುಂಬ ಸಿಗುತ್ತೆ ಅನ್ಕೋತೀನಿ. ಆ್ಯಂಡ್ ಪ್ಲಾನಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹೇಳಿ ಟೈಮಿಗೆ ಶುರು ಮಾಡಿದ್ರು. ಆ್ಯಂಡ್ ಹಬ್ಬದ ದಿನ ಮುಹೂರ್ತ ಸ್ಟಾರ್ಟ್ ಆಗಿದೆ. ಸೊ ಐ ಆಮ್ ಜಸ್ಟ್ ಎಕ್ಸೈಟೆಡ್, ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್ ಅನ್ಸರ್. ಎಲ್ರಿಗೂ ನಮಸ್ಕಾರ ಹಾಗೂ ಶುಭಾಶಯಗಳು. ನಾನು ಈ ಕಡೆ ನೋಡ್ತಾ ಇದ್ದೆ, ಆ ಕಡೆ ನೋಡ್ತಾ ಇದ್ದೀನಿ. ಅಂದರೆ ನನಗಿಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು 30 ವರ್ಷದಿಂದ ಪರಿಚಯ. ಆಲ್ಮೋಸ್ಟ್ 32 ಇಯರ್ಸ್ ಇರಬೇಕು, 94 ಹೈಯೆಸ್ಟ್ ನನಗೆ ನಮ್ಮ ಗಂಗೂರ್ ಅವರು ನನಗೆ ಆಲ್ಮೋಸ್ಟ್ 30 ವರ್ಷದಿಂದ ಪರಿಚಯ. ಹಾಗಾಗಿ ಫೋನ್ ಮಾಡಿದ್ರು, ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಮಾಡ್ತೀರಾ ಸಂಗೀತ ಅಂತ. ಸೊ ನಾನು ಸ್ವಲ್ಪ ಆ ಕಡೆ ಸ್ಟುಡಿಯೋ ಕಡೆ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಚಿತ್ರ ಮಾಡ್ತಾ ಇರಲಿಲ್ಲ. ಬಟ್ ಗಂಗು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ನಮ್ಮ ಅನಂತವರಂತೂ ಭಾಳ ಅವರು ಸೇಮ್ ಆಲ್ಮೋಸ್ಟ್ 30 ಇಯರ್ಸಿಂದ ಪರಿಚಯ ನಾವು ಅವರು ಅಷ್ಟೇ. ಸೊ ಹಾಗಾಗಿ ಈ ತಂಡದಲ್ಲಿ ಹೊಸದಾಗಿ ಪರಿಚಯ ಆಗಿರೋದು ಅಂದರೆ ನಮ್ಮ ನಿರ್ಮಾಪಕರಷ್ಟೇ. ಬಟ್ ಆ ಹೊಸ ಪರಿಚಯ ಆದರೂ ಕೂಡ ನಮ್ಮ ನಾಗಿರೆಡ್ಡಿ ಸರ್ ಎಷ್ಟು ಹತ್ರ ಆಗ್ಬಿಟ್ರು ಅಂದರೆ ವಿತಿನ್ 1 ತಿಂಗಳ ಒಳಗಡೆ ಅವ್ರು ಅಷ್ಟೇ ಪರಿಚಯ ಅಂತ ನಮಗೆ ಆ ರೀತಿಲಿ ನಮಗೆ ಒಂದು ಸಾಥ್ನ ಕೊಟ್ಟು, ಸಪೋರ್ಟ್ ಕೊಟ್ಟು, ಒಳ್ಳೆ ಹಾಡುಗಳು ಬರಲಿ, ನೀವು ಏನು ಬೇಕಾದ್ರೆ ಮಾಡಿ,
ನಾವು ಫುಲ್ ಸಪೋರ್ಟ್ ಮಾಡ್ತೀವಿ, ಒಳ್ಳೆ ಬಜೆಟ್ ಕೊಡ್ತೀವಿ, ಚೆನ್ನಾಗಿ ಮಾಡಿ ಅಂತ ಹೇಳಿ ನಮಗೆ ಒಂದು ಸಪೋರ್ಟ್ ಕೊಟ್ಟಿದ್ರಿಂದ ಈ ಚಿತ್ರದ ಹಾಡುಗಳು ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ಅದೇ ರೀತಿ ಆ ಹಾಡುಗಳನ್ನ ಮುಂದೆ ತೆರೆ ಮೇಲೆ ತಗೊಂಡು ಹೋಗೋದಕ್ಕೆ PK ದಾಸ್ ಅವರು ಸೂಪರ್ ಆಗಿ ಮಾಡ್ತಾರೆ, ಗ್ಯಾರಂಟಿ. ಆಮೇಲೆ ನಮ್ಮ ವಿಜಯ ರಾಘವೇಂದ್ರ ಅವರು ಮತ್ತೆ ಪ್ರಿಯ ಅವರಂತೂ ಗ್ಯಾರಂಟಿ. ಎಲ್ಲ ಸೇರಿ ಮಾಸ್ಟರ್ ಇದ್ದಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಟೀಮ್. ನಾನು ಇಲ್ಲಿ ಎಕ್ಸ್ಪೀರಿಯನ್ಸ್ ಯಾರು ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ವರ್ಕ್ ಮಾಡೋಕೆ ಒಂದು ಖುಷಿ ಆಗುತ್ತೆ. ಯಾಕಂದ್ರೆ ಔಟ್ಪುಟ್ ಅಷ್ಟೇ, ನಿಮ್ಗೆ ಆ ಕಥೆ ಡೈರೆಕ್ಟರ್ ತೆಗೆದಾಗ ಆಟೋಮೆಟಿಕ್ ಎಕ್ಸ್ಪೀರಿಯನ್ಸ್ ಟೀಮ್ ಎಲ್ಲಾನು ಟೋಟಲಿ ಎಕ್ಸ್ಪೀರಿಯನ್ಸ್ ಟೀಮ್ ಇರೋದ್ರಿಂದ, ಅನುಭವಿಸ್ತಿರದ ಒಂದು ಟೀಮ್ ಇರೋದ್ರಿಂದ ಖಂಡಿತ ಚಿತ್ರೀಕರಣ ಮತ್ತೆ ಆ ಚಿತ್ರ ಚೆನ್ನಾಗಿ ಮೂಡ್ ಬಂದೇ ಬರುತ್ತೆ ಅಂತ ನನಗೊಂದು ಗ್ಯಾರಂಟಿ ಇದೆ. ಹಾಗಾಗಿ ಇವತ್ತಿನ ಈ ತಂಡಕ್ಕೆ ಮತ್ತೆ ಈ ಒಂದು ನೀವೆಲ್ಲ ಬಂದಿರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ, ಬಹಳ ಸಂತೋಷ. ಥ್ಯಾಂಕ್ ಯು. ಇದರಲ್ಲಿ ಕಲ್ಯಾಣು, ಕವಿರಾಜು ಮತ್ತೆ ನಮ್ಮ ಡೈರೆಕ್ಟರ್ ಒಂದಷ್ಟು ಬ್ಯಾಕ್ಗ್ರೌಂಡ್ ಸಾಂಗ್ಗಳಿದೆ. 3 ಜನನ ಸೇರಿಕೊಂಡು 4 ಹಾಡು ಮತ್ತೆ ಒಂದು 2 ಬಿಟ್ ಹಾಡುಗಳಿದೆ. ಟೋಟಲ್ 6 ಹಾಡುಗಳಿದೆ ಇದರಲ್ಲಿ. ಚೆನ್ನಾಗಿ ಬಂದಿದೆ. ಸಿಂಗರ್ಸ್ ಇನ್ನೂ ಡಿಸೈಡ್ ಮಾಡಿಲ್ಲ, ಹಾಗಾಗಿ ಸಾಂಗ್ ಮಾತ್ರ ಮಾಡಿದ್ದೀವಿ. ಇನ್ನೊಂದು 10 ದಿವಸದಲ್ಲಿ ವಾಯ್ಸ್ ಮಿಕ್ಸಿಂಗ್ ಎಲ್ಲ ಆಗುತ್ತೆ. ಡೆಫಿನೆಟ್ಲಿ ಸಾಂಗ್ಸ್ ತುಂಬಾ ಸೂಪರ್ ಆಗಿ ಬಂದಿದೆ. ಯಾಕಂದ್ರೆ ನನಗೆ ಸ್ವಲ್ಪ ಟೈಮ್ ಇತ್ತು, ನಾನು ಜಾಸ್ತಿ ಸಿನಿಮಾಗಳು ಮಾಡ್ತಾ ಇಲ್ವಲ್ಲ ಇವಾಗ. ಸೊ ಹಾಗಾಗಿ ಈ ಚಿತ್ರದ ಮೇಲೆ ಒಂದು ತಿಂಗಳು ಕಾನ್ಸಂಟ್ರೇಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಅವಕಾಶ ಸಿಕ್ತು. ಹಾಗಾಗಿ ಈ ಚಿತ್ರ ಹಾಡುಗಳು ಡೆಫಿನೆಟ್ಲಿ ನನಗೆ ಅಟ್ಲೀಸ್ಟ್ ಎವ್ರಿಬಡಿ ಟ್ರೈಸ್ ಫಾರ್ ಎ ಕಮ್ ಬ್ಯಾಕ್ ಅಲ್ವಾ. ಸೊ ಬಂದ್ರೆ ನಮಗೂ ಖುಷಿನೇ, ನಮ್ಗೊಂದಷ್ಟು ಚಿತ್ರ ಬರುತ್ತೆ ಹಿಟ್ ಆದ್ಮೇಲೆ. ಆ ಖುಷಿಯಲ್ಲೇ ನಾವು ಮಾಡಿರೋದು. ಹಾಗಾಗಿ ಡೆಫಿನೆಟ್ ಆಗಿ ಚೆನ್ನಾಗಿ ಮಾಡಿದ್ವಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶುಭಾಶಯಗಳು. ನನಗೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆನಾಗುತ್ತೆ. ಏನಕ್ಕೆಂದರೆ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಆಲ್ಮೋಸ್ಟ್ ಇವ್ರ ಜೊತೆ ಮಾಡಿಲ್ಲ ಅಷ್ಟೇ, ನಮ್ಮ ನಿರ್ಮಾಪಕರ ಜೊತೆ ಕೆಲಸ ಮಾಡಿಲ್ಲ. ಅನಂತ್ ಸರ್ ಜಾಸ್ತಿ ಕಲ್ಪನಾ 2 ಮಾಡಿದ್ದೆ, ಕ್ಲೈಮ್ಯಾಕ್ಸ್ ಅದು ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ರಾಘು ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಸುಮಾರು 35 ವರ್ಷದ ಪರಿಚಯ. ಚಿನ್ನಾರಿ ಮತ್ತು ಆದಮೇಲೆ ನಾನು ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ, ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು. ರಾಘುಗೂ ನೋಡೋರು ಇಬ್ಬರಿಗೂ. ಆದರೆ ನಿಮ್ಗೆ ಯಾರು ಗೊತ್ತಿಲ್ಲ, ಸಿನಿಮಾದಲ್ಲಿ ಏನು ಡ್ಯಾನ್ಸ್ ಮಾಡಿದ್ರು ಅದಕ್ಕೆ 100 ಪಟ್ಟು ಜಾಸ್ತಿ ಮಾಡ್ತಾರೆ. ಅಷ್ಟು ಒಳ್ಳೆ ಡ್ಯಾನ್ಸರ್ ರಾಘು ಸರ್, ರಿಯಲಿ ಡ್ಯಾನ್ಸರ್. ನಾವು ತುಂಬ ಶೋ ಮಾಡಿದ್ದೀವಿ. ನಾಳೆ ಶೋ ಅಂದ್ರೆ ಇವತ್ತು ದಿವಸ ಸಖತ ಮಾಡೋರು, ಅಂದಷ್ಟು ಅಂಥ ಡ್ಯಾನ್ಸರ್ ನಂಗೆ ತುಂಬ ಇಷ್ಟ. ಆಮೇಲೆ ಗಂಗಣ್ಣನ ಜೊತೆ ತುಂಬ ಕೆಲಸ ಮಾಡಿದ್ದೀನಿ. ಆಮೇಲೆ ಕನ್ನಡದಲ್ಲಿ ಫಸ್ಟೇ 100 ಜನ ಡ್ಯಾನ್ಸರ್ಸ್ ಮಾಡಿ ಹಾಕಿದಂದ್ರೆ ಮ್ಯಾನೇಜರ್ ಗಂಗು ಸರ್. ನಾನು ಹೇಳಿದೆ 100 ಜನ ಬೇಕು ಡ್ಯಾನ್ಸರ್ ಸರ್, ಕೊಟ್ಟರು. ಇವರು ಯಾರಪ್ಪ ಅಂದ್ರೆ ಮುರಳಿ ಸರ್. 100 ಜನ ಡ್ಯಾನ್ಸರ್ಸ್ ಫಸ್ಟ್ ಟೈಮ್ ಹಾಕಿದ್ರು. ಏನಪ್ಪ ಸಿನಿಮಾ ಹೆಸರು ಹೇಳೋದು? ಮುರಾರಿ ಅಂತ. ಮುರಾರಿನ ಅದ್ಭುತ ಸಾಂಗ್. ಆಮೇಲೆ ಇವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ. ಗಣೇಶ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನಮ್ಮ ದಾಸನ ಅವ್ರ ಜೊತೆ ಅವ್ರು ನೋಡಿ ಇನ್ನೂ ಹೆಂಗಾಗಿದ್ದಾರೆ, ಇನ್ನೂ 22 ವರ್ಷ ಥರ ಇದ್ದಾರೆ. ಅಂದ್ರೆ ನಿಮಗೆ ಸ್ವಲ್ಪ ಜನ ನನಗೆ ಪರಿಚಯ ಇಲ್ಲ. ನಾನೊಂದು ಹೆಚ್ಚು ಕಡಿಮೆ ಕನ್ನಡದಲ್ಲಿ ರಾಜ್ಕುಮಾರ್ ಸಾರ್ ಅವ್ರಿಗೊಬ್ಬರು ಡ್ಯಾನ್ಸ್ ಮಾಡಿಸಿಲ್ಲ, ನಾನು ಅದೃಷ್ಟ ಮಾಡಿಲ್ಲ. ಎಲ್ಲರೂ ವಿಷ್ಣು ಸಾರು, ಅಂಬರೀಶ್ ಅವರು ಎಲ್ಲರಿಗೂ ಡ್ಯಾನ್ಸ್ ಮಾಡಿಸ್ಬಿಟ್ಟಿದ್ದೀನಿ. ದರ್ಶನ್ ಸರ್ ಫಸ್ಟ್ ಪಿಚ್ ನಾನೇ ಡ್ಯಾನ್ಸ್ ಮಾಡಿಸಿ. ಆ ಥರ ಇವತ್ತು ನಾನು ಡ್ಯಾನ್ಸ್ ಮಾಡಿ ಕೆಲಸ ಮಾಡ್ತಾ ಇದ್ರೆ ದೇವರ ಆಶೀರ್ವಾದ. ಆಮೇಲೆ ನಿಮ್ಮೆಲ್ಲರೂ ಪ್ರೋತ್ಸಾಹ ನಮ್ಗೆ ಇರಬೇಕು, ಸಿನಿಮಾ ಮೇಲೆ ಇರಬೇಕು ನಮಗೆ. ಯಾಕಂದರೆ ನಾನು ತುಂಬ ವರ್ಷ ಆಯಿತು ಪ್ರೆಸ್ ಮೀಟಿಂಗ್ ಬರ್ತೀವಿ. ಅನಂತ್ ಸರ್ ತುಂಬ ಥ್ಯಾಂಕ್ಸ್, ಗಂಗಾ ಸರ್ ತುಂಬ ಧನ್ಯವಾದಗಳು. ಯಾಕೆಂದರೆ ಇವಾಗ ಹೆಂಗಿದೆ ಟ್ರೆಂಡ್ ಅಂದರೆ ಒಂದು ಸಿನಿಮಾಗೆ ಒಬ್ಬರೇ ಮಾಸ್ಟರ್ ಇರ್ತಾರೆ, ಅಂದರೆ ಇರ್ತಿದ್ರು ಆವಾಗ. ಅದಾದ್ಮೇಲೆ ಹೆಂಗಾಯ್ತು, ಒಂದು ಸಿನಿಮಾಗೆ 4 ಜನ ಮಾಸ್ಟರ್, 5 ಜನ ಮಾಸ್ಟರ್. ಈ ಸಿನಿಮಾ ತೆಗೆದು ಫುಲ್ ಸಾಂಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ತುಂಬ ವರ್ಷದ ನಂತರ ಈ ಸಿನಿಮಾ ಇಟ್ಟಾಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಈಗ ಸಿನಿಮಾ ಹೆಂಗಿದೆ, ಯಾರು ಕಷ್ಟಪಡ್ತಾರೋ ಅವ್ರಿಗೆ ಫಲ ಸಿಗೋದು ಕಷ್ಟ, ಅದೃಷ್ಟ ಇರಬೇಕು ಸಿನಿಮಾ ನೋಡ್ಬೇಕಂದ್ರೆ. ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಕೌಂಟ್ ಆಗಲ್ಲ. ನಿಮ್ಗೆ ಇತ್ತೀಚೆಗೆ ಹೋಗ್ತು ನಾವು ರಾಘು ಸರ್ ಹೇಳಿದ್ರು, ಯಾವ ಸಿನಿಮಾ ಅನ್ಕೋತೀವೋ ಅದು ಓಡಲ್ಲ, ಯಾವ ಸಿನಿಮಾ ನಾವು ತುಂಬ ಅನ್ಕೊಳ್ಳೋ ಆ ಸಿನಿಮಾ ಸೂಪರ್ ಹಿಟ್ ಆಗ್ಬರ್ತದೆ. ಅದೇ ರೀತಿಯೇ ನಮಗೆ ಅದೃಷ್ಟನೂ ಬರಲಿ, ಲಕ್ಕೂ ಬರಲಿ, ಸಿನಿಮಾ ಸೂಪರ್ ಹಿಟ್ ಆಗಲಿ. ಇದೇ 100 ಜನಕ್ಕೆ ಕೆಲಸ ಸಿಗಲಿ. ನಿರ್ಮಾಪಕರು ತುಂಬ ಧನ್ಯವಾದಗಳು ಸರ್, ಯಾಕೆಂದ್ರೆ ಅವರೊಬ್ಬರಿದ್ರೆ ಎಷ್ಟೋ ಜನ ಕೆಲಸ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾತನ್ನ ತಪ್ಪಾಗಿದೆ, ಕ್ಷಮೆ ಇರಲಿ. ಗಾಡ್ ಬ್ಲೆಸ್. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ, ನಮ್ಗೆ ಒಳ್ಳೇದಾಗಲಿ. ನಮಸ್ತೆ, ಎಲ್ರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ನಾವು ಈಗೆಲ್ಲ ಎಲ್ಲರೂ ಸೇರಿದ್ರು ಟೆಕ್ನಿಷಿಯನ್ಸು ಎಲ್ಲ ಹಳೆ ಫ್ರೆಂಡ್ಸೇ. ಅನಂತ ಆಗ್ಬೋದು, ನಮ್ಮ ರಾಜೇಶ್ ಆಗ್ಬೋದು, ಗಣೇಶ್ ಆಗ್ಬೋದು. ರಾಘು ಸರ್ ಜೊತೆಲಿ ನಾನು ಇಷ್ಟು ವರ್ಷ ಆದ್ರೂ ನಾನು ಮಾಡ್ತಾ ಇರೋದು ಮೊದಲನೇ ಸಿನಿಮಾ. 130 ಸಿನಿಮಾದಲ್ಲಿ ನನ್ನ ಮೊದಲನೇ ಸಿನಿಮಾ ರಾಘು ಸರ್ ಜೊತೆ ಮಾಡ್ತಾ ಇದ್ದೀನಿ. ಮತ್ತು ಮುರಳಿ ಸರ್ ಜೊತೆಲಿ ಕಮ್ಮಿ ಅಂದರೂ 15 ಸಿನಿಮಾ ಮಾಡಿದ್ದೀನಿ. 15 ಸಿನಿಮಾ ನಾನು ಮಾಡಿದ್ದೀನಿ. ನನ್ನ ಅದೃಷ್ಟ ಇವಾಗ ರಾಘು ಸರ್ ಜೊತೆ ಮಾಡ್ತಾ ಇರೋದು. ಮತ್ತು ಮೊದಲನೇದಾಗಿ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ನಾಗಿರೆಡ್ಡಿ ಸರ್, ಪ್ರೊಡ್ಯೂಸರು, ನಿರ್ಮಾಪಕರು, ಅನ್ನದಾತರು.
ಈ ಟೈಮಲ್ಲಿ ಇಂಡಸ್ಟ್ರಿ ಬಗ್ಗೆ ಎಲ್ಲ ಗೊತ್ತಿದೆ ಅವರಿಗೆ. ಗ್ರೀನ್ ಸಿಗ್ನಲ್ ಅಂತ ಸಿನಿಮಾ ಮಾಡಿದ್ರು ಅವರು, ಎಲ್ಲರಿಗೂ ಗೊತ್ತಿದೆ ಅವರಿಗೆ ಎಷ್ಟು ಲಾಸ್ ಆಗ್ತಾ ಇದೆ, ಇಲ್ಲಿ ಇಂಡಸ್ಟ್ರಿ ಯಾವ ಮಟ್ಟಕ್ಕೆ ಹೋಗಿದ್ದೀವಿ ನಾವು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೂ ಧೈರ್ಯವಾಗಿ ಒಂದು ಸಿನಿಮಾ ಅಂತಂದರೆ ಫ್ಯಾಮಿಲಿ ಡ್ರಾಮಾ ಮಾಡೋಣ ಸರ್, ನಾವು 100% ಹಿಟ್ ಆಗುತ್ತೆ ಈ ಸಿನಿಮಾ. ನನಗೆ ತುಂಬ ಇಷ್ಟ ಈ ಕತೆ, ನೀವು ಮಾಡಿ 100% ಮುಂದೆ ನಿಂತ್ಕೊಂಡು ನನ್ನ ಜೊತೆ ಈ ಸಿನಿಮಾ ಮಾಡಿ ಸರ್ ಅಂತ ಹೇಳಿದ್ರು. ಸೊ ಅವರು ಡಿಸೈಡ್ ಮಾಡಿದ್ಮೇಲೆ ಎವ್ರಿಥಿಂಗ್ ನಾವು ಅಂದರೆ ಎಲ್ಲನೂ ಡಿಸೈಡ್ ಮಾಡಿ ಇದೇ ಟೆಕ್ನಿಷಿಯನ್ ಬೇಕು, ಇವರೇ ಬೇಕು, ದಾಸೇ ಬೇಕು, ಅನಂತನೇ ಬೇಕು, ನಮ್ಮ ರಾಜೇಶ್ ಸಾರೇ ಬೇಕು, ಗಣೇಶೇ ಬೇಕು ಅಂತ ಡಿಸೈಡ್ ಮಾಡಿ ಅವರು ಡಿಸೈಡ್ ಮಾಡಿ ಈ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ತಮ್ಮೆಲ್ಲರೂ ಪ್ರೋತ್ಸಾಹ, ಮೊದಲನೇದಾಗಿ ಮಾಧ್ಯಮ ಮಿತ್ರರು ನಮ್ಮ ಮೇಲೆ ಆಶೀರ್ವಾದ ಮಾಡಿ, ನನಗೂ ಆಶೀರ್ವಾದ ಮಾಡಿ, ನಾಗೇಟಿ ಸರ್ಗೆ ಆಶೀರ್ವಾದ ಮಾಡಿ, ರಾಘವ್ ಸರ್ಗೂ ಆಶೀರ್ವಾದ ಮಾಡಿ, ಅನಂತ ಸರ್ಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಸಿಂಧೂರ, ಆಪರೇಷನ್ ಸಿಂಧೂರ ಅಷ್ಟೇ ಸಕ್ಸಸ್ ಆಗಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಅನಂತ್ ಅವರು ಈಗಾಗಲೇ 25-30 ವರ್ಷದಿಂದ ಒಟ್ಟೊಟ್ಟಿಗೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಮಾಡೋ ಸಿನಿಮಾಗಳೆಲ್ಲ ಒಂದು ಒಳ್ಳೆ ಪಾತ್ರ ಕೊಡ್ತಾರೆ. ಬಟ್ ಅದು ಈ ಸಿನಿಮಾದಲ್ಲಿ ಪಾತ್ರ ಎಲ್ಲ ಪಾತ್ರಗಳಿಗಿಂತ ಒಳ್ಳೆ ಪಾತ್ರ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಕತೆ ಹೇಳಿದ ರೀತಿ, ಅದು ಎಷ್ಟು ಲೆಂತ್ ಬರುತ್ತೆಲ್ಲ ಹೇಳಿದ್ದು ಭಾಳ ಖುಷಿ ಆಯಿತು. ಜೊತೆಗೆ ನಾಗಿರೆಡ್ಡಿ ಅವರು ನಿರ್ಮಾಪಕರು, ನಾನು ಒಬ್ಬ ನಿರ್ಮಾಪಕನಾಗಿ ನಿರ್ಮಾಪಕರ ಕಷ್ಟ ಏನು ಅಂತ ಗೊತ್ತಿದೆ. ಅವರು ಈಗ ಗಂಗೂರು ಹೇಳಿದಾಗೆ ಧೈರ್ಯ ಮಾಡಿ ಒಂದು ಕೌಟುಂಬಿಕ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಅವರು ಅವ್ರ ಆಫೀಸಿಗೆ ಕರೆಸಿ ವಿಶೇಷವಾಗಿ ಮಾತನಾಡಿದ್ದು, ಒಬ್ಬ ಆರ್ಟಿಸ್ಟ್ ಗೌರವ ಕೊಟ್ಟಿದ್ದು ನಿಜಕ್ಕೂ ಸಂತೋಷ ಆಯ್ತು ಸರ್. ನಿಮಗೆ ಅಭಿನಂದನೆಗಳು ನಾಗಿರೆಡ್ಡಿ ಸರ್. ಹಾಗೆ ನಾವು ಗಂಗೂರು ಸುಮಾರು ಸಿನಿಮಾಗಳ ಒಟ್ಟಿಗೆ ಮಾಡಿದ್ದೀವಿ. ಈ ವೇದಿಕೆ ಮೇಲೆ ಎಲ್ಲರ ಜೊತೆನೂ ಕೆಲಸ ಮಾಡಿದ್ದು ಎಕ್ಸೆಪ್ಟ್ ಹೀರೋಯಿನ್, ಎಲ್ಲರ ಜೊತೆನೂ ಕೆಲಸ ಮಾಡಿದ್ದು ಅನುಭವ ಇದೆ. ಮತ್ತೆ ವಿಜಯ ರಾಘವೇಂದ್ರ ಸರ್ ಅವರ ಅಂತ ದೊಡ್ಡ ಕುಟುಂಬದಿಂದ ಬಂದ್ರು ಅವರ ಒಂದು ನಯ ವಿನಯ ನಡವಳಿಕೆ ನಿಜಕ್ಕೂ ಬಹಳ ಅಪ್ರಿಷಿಯೇಟ್ ಮಾಡುವಂಥದ್ದು. ನಾವು ಬರೀ ಒಬ್ಬ ಕಲಾವಿದರಾಗ ಅವ್ರ ಹತ್ರ ಒಂದು 3 ಸಿನಿಮಾ ಮಾಡಿದ್ದೀನಿ. 3 ಸಿನಿಮಾದಲ್ಲೂ ಕೂಡ ಬಹಳ ಆತ್ಮೀಯತೆಯಿಂದ ಮಾತಾಡ್ತಾರೆ. ಅದೇ ಬೇರೆ ಕಡೆ ಸಿಕ್ಕಿದ್ರು ಅಷ್ಟೇ ಆತ್ಮೀಯತೆ ಮಾತಾಡ್ತಾರೆ. ದೊಡ್ಡ ಗುಣ ಸರ್ ನಿಮ್ದು, ಇಲ್ಲ ನಿಜವಾದ ದೊಡ್ಡ ಗುಣ ಅದು. ಹಾಗೆ ಅನಂತವ್ರ ಸಿನಿಮಾ ಸ್ಪೆಷಾಲಿಟಿ ಅಂದ್ರೆ ಒಂದು ಕೌಟುಂಬಿಕ ಚಿತ್ರ, ಸಾಂಸಾರಿಕ ಚಿತ್ರ, ಇಡೀ ಕುಟುಂಬ ಸಮೇತರಾಗಿ ನೋಡುವಂತ ಚಿತ್ರವನ್ನ ಮಾಡುವಂತ ಒಂದು ರೂಢಿ ಅನಂತ್ ಅವರು ರೂಢಿಸ್ಕೊಂಡಿದ್ದಾರೆ. ಈ ಒಂದು ಶ್ರೀಮತಿ ಸಿಂಧೂರ ಅದೇ ತರ ಸಕ್ಸಸ್ ಆಗ್ಲಿ, ಆಪರೇಷನ್ ಸಿಂಧೂರ ಅಷ್ಟೇ ಹೆಸರು ಮಾಡ್ಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತಾ ಇಡೀ ತಂಡಕ್ಕೆ ಶುಭಾಶಯವನ್ನು ಕೋರ್ತೀನಿ. ಧನ್ಯವಾದಗಳು.